ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಸುರೇಶ್ ಹೆಸರಿನಲ್ಲಿ ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ಧರ್ಮಗೆ ಮತ್ತೆ ಕಾದಿದ್ಯಾ ಕಾನೂನು ಸಂಕಷ್ಟ. ಯಾಕಂದ್ರೆ ಧ್ವನಿ ಪರೀಕ್ಷೆ ಮಾಡಲು ಅನುಮತಿಯನ್ನ ಕೋರ್ಟ್ ನೀಡಿದೆ. ಕೋರ್ಟ್ಗೆ ಸಿಐಡಿ ತನಿಖಾ ಅಧಿಕಾರಿಗಳು ಅರ್ಜಿಯನ್ನ ಹಾಕಿರ್ತಾರೆ. ವಾಯ್ಸ್ ಸ್ಯಾಂಪಲ್ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದಕ್ಕೆ ಕೋರ್ಟ್ ಪರ್ಮಿಷನ್ ನೀಡಿದೆ. ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲು ಇದೀಗ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಿನ್ನೆ ಧರ್ಮ ಅವರ ಧ್ವನಿ ಪರೀಕ್ಷೆಗೆ ಅನುಮತಿಯನ್ನ ನೀಡಿದೆ ಕೋರ್ಟ್. ಇನ್ನು 2-3 ದಿನಗಳಲ್ಲಿ ಧ್ವನಿ ಪರೀಕ್ಷೆ ನಡೆಸಲು ಮುಂದಾಗಿದ್ದಾರೆ ಅಧಿಕಾರಿಗಳು. ವಿಚಾರಣೆಯನ್ನ ನಡೆಸಿ ಧ್ವನಿಯ ಸ್ಯಾಂಪಲ್ ಅನ್ನ ತೆಗೆದುಕೊಳ್ತಾರೆ ತನಿಖಾ ತಂಡ. ನಂತರ ಸ್ಯಾಂಪಲ್ ಅನ್ನ FSLಗೆ ಕಳಿಸ್ತಾರೆ. FSL ರಿಪೋರ್ಟ್ನಲ್ಲಿ ವೈರಲ್ ಆಗಿದ್ದ ಆಡಿಯೋ ಹಾಗೂ ಧರ್ಮ ಅವರ ಧ್ವನಿ ಎರಡಕ್ಕೂ ಕೂಡ ಕಂಪೇರ್ ಮಾಡಲಾಗುತ್ತೆ. ಎರಡಕ್ಕೂ ಸಾಮ್ಯತೆ ಆದರೆ ಧರ್ಮ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ವಂಚನೆ ಕೇಸ್ನಲ್ಲಿ ಮತ್ತೆ ಧರ್ಮನಿಗೆ ಸಂಕಷ್ಟ ಸಾಧ್ಯತೆ ಇದೆ. ಸದ್ಯ ನೋಟಿಸ್ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಇನ್ನು ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಕೋಟಿ ವಂಚನೆಯನ್ನ ಮಾಡಿದ್ರು ಐಶ್ವರ್ಯ ಗೌಡ. ಈ ಒಂದು ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ನಟ ಧರ್ಮಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ಧ್ವನಿ ಪರೀಕ್ಷೆಯನ್ನ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಕೋರ್ಟ್. ಸಿಐಡಿ ತನಿಖಾ ಅಧಿಕಾರಿಗಳು ಈ ಬಗ್ಗೆ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಇದಕ್ಕೆ ವಾಯ್ಸ್ ಸ್ಯಾಂಪಲ್ಗೆ ಅನುಮತಿಯನ್ನ ನೀಡಿದೆ. ಇನ್ನೇನು ನೋಟಿಸ್ ಅನ್ನ ಕೂಡ ನೀಡೋದಕ್ಕೆ ಸಿಐಡಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇನ್ನು ನಿನ್ನೆ ಪರ್ಮಿಷನ್ ಸಿಕ್ಕಿದೆ. ಇನ್ನು 2-3 ದಿನಗಳಲ್ಲಿ ಧ್ವನಿ ಪರೀಕ್ಷೆ ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿಚಾರಣೆಯನ್ನ ನಡೆಸಿ ಧ್ವನಿ ಸ್ಯಾಂಪಲ್ ಏನಿದೆ ಧರ್ಮ ಅವರ ಧ್ವನಿಯ ಸ್ಯಾಂಪಲ್ ಅನ್ನ ತಗೊಳ್ತಾರೆ ತನಿಖಾ ತಂಡ. ನಂತರ ಈ ಸ್ಯಾಂಪಲ್ ಅನ್ನ FSLಗೆ ಕಳುಹಿಸ್ತಾರೆ. FSL ರಿಪೋರ್ಟ್ನಲ್ಲಿ ಅಕಸ್ಮಾತ್ ಏನಾದರೂ ಆಗ ಆ ಆಡಿಯೋದಲ್ಲಿ ಇದ್ದಂತಹ ಧ್ವನಿ ಏನಿದೆ ಆ ಧ್ವನಿಗೂ ಧರ್ಮ ಅವರ ಧ್ವನಿಗೂ ಸಾಮ್ಯತೆ ಆದರೆ, ಅದೇ ಧ್ವನಿ ಅವರದ್ದು ಅಂತ FSL ರಿಪೋರ್ಟ್ನಲ್ಲಿ ಕನ್ಫರ್ಮ್ ಆದರೆ ಆಗ ವಂಚನೆ ಕೇಸ್ನಲ್ಲಿ ಧರ್ಮನಿಗೆ ಸಂಕಷ್ಟ ಎದುರಾಗುತ್ತೆ. ಸದ್ಯ ನೋಟಿಸ್ ಅನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಸಿಐಡಿ ಅಧಿಕಾರಿಗಳು. ಇನ್ನು ಅಕಸ್ಮಾತ್ ಏನಾದರೂ ಮ್ಯಾಚ್ ಆದರೆ ಯಾವ ರೀತಿ ಈ ಒಂದು ಪ್ರಕ್ರಿಯೆ ಸಾಗುತ್ತೆ ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಅಂದರೆ ಫೋನ್ ಮಾಡಿ ಈ ರೀತಿ ಡಿಕೆ ಸುರೇಶ್ ಹೆಸರಿನಲ್ಲಿ ಐಶ್ವರ್ಯ ಗೌಡ ಅವರು ವಂಚನೆಯನ್ನ ಮಾಡ್ತಾರೆ. ಈ ವಂಚನೆಯನ್ನ ಮಾಡೋದಕ್ಕೆ ಧರ್ಮ ಅವರು ಸಾಥ್ ಕೊಟ್ಟಿದ್ರು ಎನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಇದೀಗ ಆ ವಾಯ್ಸ್ಗೂ ಹಾಗೆ ಧರ್ಮ ಅವರ ರಿಯಲ್ ವಾಯ್ಸ್ ಏನಿದೆ ಅದೆರಡಕ್ಕೂ ಕೂಡ ಮ್ಯಾಚ್ ಮಾಡೋದಕ್ಕೆ ಹೊರಟಿದ್ದಾರೆ. FSL ಮೂಲಕ ಇವರ ಧ್ವನಿಯ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಅದನ್ನ FSLಗೆ ಕಳುಹಿಸಲಾಗುತ್ತೆ. ಅಲ್ಲಿ ಆ ಆಡಿಯೋದಲ್ಲಿ ಇರುವಂತಹ ವಾಯ್ಸ್ ಏನಿದೆ ಅದಕ್ಕೂ ಹಾಗೂ ಧರ್ಮ ಅವರ ವಾಯ್ಸ್ಗೂ ಮ್ಯಾಚ್ ಆದರೆ, ಅಕಸ್ಮಾತ್ ಧರ್ಮ ಅವರೇ ಮಾತಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆದರೆ FSL ರಿಪೋರ್ಟ್ ಮೂಲಕ ಧರ್ಮ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ನಿನ್ನೆ ಅಂದರೆ ಈ ಹಿಂದೆ ಸಿಐಡಿ ತನಿಖಾ ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ವಾಯ್ಸ್ ಸ್ಯಾಂಪಲ್ ಬಗ್ಗೆ. ಇದಕ್ಕೆ ನಿನ್ನೆ ಕೋರ್ಟ್ ಪರ್ಮಿಷನ್ ಕೂಡ ನೀಡಿದೆ. ಇನ್ನು 2-3 ದಿನಗಳಲ್ಲಿ ಧರ್ಮ ಅವರ ಧ್ವನಿ ಪರೀಕ್ಷೆ ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ.